ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ನಮ್ಮ ಕಾಲೇಜ್ ಟೈಮ್ಸಲ್ಲೆಲ್ಲ ಹೆಂಗಿರ್ತಾ ಇತ್ತು ಅಂತ ಹೇಳಿದ್ರೆ ನಮಗೆ ಇದ್ದಿದ್ದೇ ಒಂದು ರೂಲು, ಲೈಫಿನ ರೂಲು, ತಂದೆ ತಾಯಿ ಹೇಳ್ಕೊಟ್ಟಿರೋ ರೂಲು, ಚೆನ್ನಾಗಿ ಓದಬೇಕು, ಒಂದು ಸರ್ಕಾರಿ ನೌಕರಿನೋ ಮತ್ತೊಂದು ನೌಕರಿನೋ ಕಂಡುಕೋಬೇಕು, ಅಥವಾ ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಹಿಂಗಿದ ಕೆಲಸಗಳನ್ನು ಮಾಡ್ತಾ ಹೋಗಬೇಕು ಅಂತ. ಬಟ್ ಯಂಗ್ ಜನ್ರೇಷನ್, ನಾನು ಅವರಲ್ಲಿ ಒಂದು ರೀತಿ ಬೇರೆ ರೀತಿಯ ಹುಮ್ಮಸ್ಸು ನಾನು ನೋಡ್ತಾ ಇರ್ತೀನಿ. ಐ ವಾಂಟ್ ಟು ಬಿ ಅ ಆಂಟ್ರಪ್ರನರ್ ಅಂತ ಹೇಳ್ತಾರೆ, ಒಂದು ಉದ್ಯಮ ನಾನು ಶುರು ಮಾಡಬೇಕು ಅಂತ. ಪ್ರಪಂಚದ ದೊಡ್ಡ ದೊಡ್ಡ ಉದ್ಯಮಿಗಳ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಅವರು ಇಲ್ಲಿಂದ ಶುರು ಮಾಡಿದ್ರು, ಇಷ್ಟು ದುಡ್ಡಿಂದ ಶುರು ಮಾಡಿದ್ರು, ಇಷ್ಟು ದೊಡ್ಡ ಉದ್ಯಮ ಮಾಡಿದ್ರು ಅಂತ. ನನ್ನ ಬೇಸಿಕ್ ಪ್ರಶ್ನೆ, ಒಂದು ಉದ್ಯಮ ಶುರು ಮಾಡೋದು ಅಷ್ಟು ಸುಲಭನಾ? ಇಲ್ಲ, ಖಂಡಿತ ಸುಲಭ ಅಲ್ಲ. ಹಾಗೆಯೇ ನೀವು ಹೇಳಿದ ಹಾಗೆ ಇವತ್ತಿನ ಯುವ ಪೀಳಿಗೆಯಲ್ಲಿ ನವೋದ್ಯಮದ ಬಗ್ಗೆ ಉತ್ಸಾಹ ಅಥವಾ ಕೌತುಕ ಅಥವಾ ಅದನ್ನು ಮಾಡಬೇಕು ಅಂತ ಉಮೇದು ನೀವು ಹೇಳಿದ್ರಷ್ಟರ ಮಟ್ಟಿಗೆ ಇದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ. ಇರಲಿ ಅಂತ ಹಾರೈಸಿ. ಇಲ್ಲ ಅಂತ ಯಾಕೆ ಅಂತಂದರೆ ನೀವು ಹೇಳಿದ ಹಾಗೆ ನಾವೆಲ್ಲ ಓದ್ತಾ ಇದ್ದಂಥ ಕಾಲದಲ್ಲಿ ಕೆಲಸ ಹುಡುಕೊಳ್ಳೋದು ಅದು ಜೀವನೋಪಾಯ ಅನ್ನೋ ಥರ ಇತ್ತು. ವಿ ಹ್ಯಾಡ್ ಅ ಚಾಯ್ಸ್ ಆಫ್ ಬೀಯಿಂಗ್ ಅನ್ ಆಂಟ್ರಪ್ರಿನರ್ ಇಫ್ ಅಟ್ ಆಲ್, ಆ್ಯಂಡ್ ವೆರಿ ಫ್ಯೂ ಪೀಪಲ್ ವುಡ್ ಎಕ್ಸಸೈಸ್ ದಟ್ ಚಾಯ್ಸ್. ಆದರೆ ಈ ಹೊತ್ತು ಕೆಲಸಗಳು ಕಡಿಮೆ ಆಗ್ತಾ ಇರೋಂಥ ಹೊತ್ತಿನಲ್ಲಿ ಇಟ್ ಈಸ್ ನಾಟ್ ಅನ್ ಆಲ್ಟರ್ನೇಟಿವ್ ಬಟ್ ಅನ್ ಇಂಪರೇಟಿವ್. ಐಮ್ ಸೇಯಿಂಗ್, ನಾವು ನವೋದ್ಯಮವನ್ನು ಎರಡೂ ಕೈಗಳಿಂದ ಆಯ್ದುಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ್ಯಂಡ್ ಐ ವಿಲ್ ಬಿ ವೆರಿ ಗ್ಲ್ಯಾಡ್ ಇಫ್, ಲೈಕ್ ಯು ಸಜೆಸ್ಟೆಡ್, ದ ಯೂತ್ ಟುಡೇ ಆರ್ ಲುಕಿಂಗ್ ಅಟ್ ಆಂಟ್ರಪ್ರಿನರ್ಶಿಪ್ ವಿತ್ ಬೆರಗುಗಣ್ಣುಗಳು. ಅದರಿಂದ ಅವ್ರು ನೋಡ್ತಾ ಇದ್ದಾರೆ ಅಂತ ಅಂದರೆ, ಬೇರೆ ಉದ್ಯಮಗಳನ್ನ ಗಮನಿಸ್ಕೊಂಡು ನಾವು ಹಾಗಾಗ್ಬೋದು ಅನ್ನೋ ಉಮೇದಲ್ಲಿದ್ದಾರೆ ಅಂತ ಅಂದರೆ, ಐ ವಿಲ್ ಬಿ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ನೀವು ಕೇಳಿದ್ರಿ ಸುಲಭನಾ ಅಂತ. ಖಂಡಿತ ಸುಲಭ ಅಲ್ಲ. ಯಾರೋ ಕಟ್ಟಿರೋ ಉದ್ಯಮದಲ್ಲಿ ನಾನೊಬ್ಬ ನೌಕರಳಾಗೋ ಹೋಗಿ ಕೆಲಸ ಮಾಡೋದು ಸುಲಭ. ಯಾಕೆ ಅಂತಂದರೆ ಎವ್ರಿಥಿಂಗ್ ಇಸ್ ಲೇಡ್ ಔಟ್ ಟು ಯು ಆನ್ ಅ ಪ್ಲ್ಯಾಟರ್, ಯು ಆರ್ ಅಸೈನ್ಡ್ ಟಾಸ್ಕ್ಸ್, ಯು ಆರ್ ಓನ್ಲಿ ಸಪೋಸ್ ಟು ಡೂ ದ್ಯಾಟ್. ಆದರೆ ಟು ಬಿಲ್ಡ್ ಆಲ್ ಆಫ್ ದ್ಯಾಟ್ ಆನ್ ಯುವರ್ ಓನ್ ಇಸ್ ವೆರಿ 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 ಟಫ್. ಈಗ ಒಬ್ಬ ಉದ್ಯಮಿ, ಉದಾಹರಣೆಯಾಗಿ ಅಂಬಾನಿನೇ ತಗೋಣ ಅಥವಾ ಟಾಟಾ ತಗೋಣ, ಅವ್ರನ್ನೆಲ್ಲ ನೋಡಿದಾಗ ಒಂದು ರೀತಿ ಫೇರಿ ಟೇಲ್ ಥರ ಫೀಲ್ ಆಗುತ್ತೆ. ಹಿಂಗೆ ಶುರು ಮಾಡೋದ್ರಂತೆ, ಇಲ್ಲಿಗೆ ಸಕ್ಸಸ್ ಕಂಡ್ರಂತೆ, ಹಿಂಗೆ ಸಕ್ಸಸ್ ಕಂಡ್ರಂತೆ ಅಂತ. ಆದರೆ ಅದರಲ್ಲಿ ಆಗಿರೋ ಫೇಲ್ಯೂರ್ಸ್ ಬಗ್ಗೆ ಆ ಪಾಠಗಳಿಲ್ಲ, ಫೇಲ್ಯೂರ್ಸ್ನ ಉದಾಹರಣೆಗಳಿಲ್ಲ. ಎಷ್ಟು ಫೇಲ್ಯೂರ್ನ ನಂತರ ಅವರು ಆ ಹಂತಕ್ಕೆ ಬೆಳ್ಕೊಂಡು ಹೋದರು ಅನ್ನೋದ್ರ ಬಗ್ಗೆ ಉದಾಹರಣೆಗಳಿಲ್ಲ. ಆ್ಯಟ್ ದ ಸೇಮ್ ಟೈಮ್ 1000 ಜನರಲ್ಲಿ 4 ಜನರ ಸಕ್ಸಸ್ ಮಾತಾಡ್ತಾರೆ, ಇನ್ನು ಉಳಿದವರ ಫೇಲ್ಯೂರ್ ಬಗ್ಗೆನೂ ಮಾತನಾಡೋದಿಲ್ಲ. ಉದ್ಯಮ ಅಂತ ಹೇಳಿದ್ರೆ ಏಕದಮ್ ಇವತ್ತು ಕೈ ಹಾಕ್ತೀವಿ, ನಾಳೆ ನಮಗೆ ಕೈಗೂಡ್ಬಿಡುತ್ತೆ ಅಂತಲೂ ಅಲ್ಲ. ಹೌ ಡಿಫಿಕಲ್ಟ್ ಇಟ್ ಈಸ್. ಆಮೇಲೆ ಉದ್ಯಮ ಅನ್ನೋದನ್ನು ಶುರು ಯಾರು ಮಾಡಬೇಕು? ಸೊ ಉದ್ಯಮ ಅನ್ನೋದಕ್ಕಿಂತ ನಾವು ನವೋದ್ಯಮ ಅನ್ನೋದ್ರ ಬಗ್ಗೆ ಮಾತಾಡೋಣ, ಸ್ಟಾರ್ಟಪ್ ಅಂತ ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಸ್ಟಾಬ್ಲಿಷ್ಡ್ ಬಿಸ್ನೆಸಸ್ ಬಗ್ಗೆ ನಾವು ಹಿಂತಿರುಗಿ ನೋಡಿ, ಈಗ ನೀವು ಹೇಳಿದಂಥ 50 ವರ್ಷ 100 ವರ್ಷ ಇತಿಹಾಸ ಇರುವಂಥ ಬಿಸ್ನೆಸ್ಗಳನ್ನು ಬೇರೆ ಬೇರೆ ಥರದಲ್ಲಿ ವ್ಯಾಖ್ಯಾನಿಸಬಹುದು. ಆದರೆ ಇವತ್ತಿನ ಯುವ ಪೀಳಿಗೆ ದೃಷ್ಟಿಯಿಂದ ನಾವು ನವೋದ್ಯಮಗಳನ್ನು ನೋಡಬೇಕಾದ್ರೆ ಅದನ್ನು ಕಟ್ಟೋದು ಯಾಕೆ ಕಷ್ಟ ನೀವು ಕೇಳಿದ ಹಾಗೆ, ಮತ್ತು ಯಾಕೆ ಸುಲಭ, ಇವೆರಡು ಮಾತಾಡೋಣ. ವೈರುಧ್ಯಗಳಿವೆ, ಆದರೆ ಇವೆರಡರ ಬಗ್ಗೆನೂ ಮಾತಾಡೋಣ. ಯಾಕಪ್ಪ ಕಷ್ಟ ಅಂತ ಅಂದರೆ, ಅನ್ ಎಂಟರ್ಪ್ರೈಸ್ ಆರ್ ಅ ಸ್ಟಾರ್ಟಪ್ ಈಸ್ ಎಸೆನ್ಷಿಯಲಿ ಅಬೌಟ್ ವೆಂಚರಿಂಗ್ ಔಟ್ ಇನ್ ಟು ಅ ಸ್ಪೇಸ್ ದಟ್ ನೋಬಡಿ ಎಲ್ಸ್ ಹ್ಯಾಸ್ ಸೋ ಫಾರ್ ವೆಂಚರ್ಡ್ ಇನ್ ಟು. ಒಂದು ಆಂಟ್ರಪ್ರಿನರ್ಶಿಪ್ಗೂ ಅಥವಾ ಸ್ಟಾರ್ಟಪ್ಗೂ ಒಂದು ಉದ್ಯಮಕ್ಕೂ, ನೀವು ಹೇಳಿದ ರೀತಿಯ ಉದ್ಯಮಗಳಿಗೂ ಇರೋ ವ್ಯತ್ಯಾಸ ಏನಪ್ಪ ಅಂತಂದರೆ, ಒಂದು ಉದ್ಯಮ ಒಂದು ಎಸ್ಟಾಬ್ಲಿಷ್ಡ್ ಪಾತ್ನಲ್ಲಿ ಹೋಗುತ್ತೆ, ಆದರೆ ಒಂದು ನವೋದ್ಯಮ ಇದುವರೆಗೂ ಯಾರೂ ನಡೆದಿಲ್ಲೇ ಇರುವಂಥ ದಾರಿನಲ್ಲಿ ಹೋಗುವಂಥ ಪ್ರಯತ್ನ ಅಂತ. ಆ ಕಾರಣಕ್ಕಾಗಿಯೇ ನೀವು ಹೇಳಿದ ಹಾಗೆ ಫೇಲ್ಯೂರ್ ರೇಟ್ ಇಸ್ ವೆರಿ ಹೈ. ಓಕೆ, ಒಂದು ಸಕ್ಸಸ್ಫುಲ್ ಆದರೆ ನೀವು 4 ಅಂದರೆ 4 ಅಲ್ಲ, ಬಹುಶಃ 40 ಇರುತ್ತೇನೋ ಫೇಲ್ಯೂರ್ಗಳು. ಆ ಕಾರಣಕ್ಕಾಗಿಯೇ ಇಟ್ ಇಸ್ ಅ ಡಿಫಿಕಲ್ಟ್ ಚಾಯ್ಸ್. ಆದರೆ ಇವತ್ತಿನ ದಿವಸ ನವೋದ್ಯಮ ಕಟ್ಟೋದಕ್ಕೆ ಪೂರಕವಾದಂಥ ವಾತಾವರಣ ನಮ್ಮ ದೇಶದಲ್ಲಿ ಇದೆ. ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ ನವೋದ್ಯಮ ಕಟ್ಟಬೇಕೋ ಬೇಡವೋ ಅನ್ನೋದು ಇವತ್ತಿನ ಯುವಕರಿಗೆ ಆಯ್ಕೆಯಾಗಿ ಉಳಿದಿಲ್ಲ, ಅದು ಬಹುಶಃ ಅನಿವಾರ್ಯವಾಗ್ತಾ ಬರ್ತಾ ಇದೆ. ಯಾಕೆ ಅನಿವಾರ್ಯ ಆಗ್ತಾ ಇದೆ ಅನ್ನೋದಕ್ಕೆ 3-4 ಕಾರಣಗಳು. ಮೊದಲನೇದು, ಈಗ ನಮ್ಮಲ್ಲಿ ಇರುವಂಥ ಒಟ್ಟಾರೆ ಜಾಬ್ ಸಿನಾರಿಯೋ ಏನು. ಓಕೆ, ಎರಡನೇದು, ನಮಗೆ ಯಾವುದು ಬರುವೋ ಅದು ಶಾಪ್ಗೂ ಕೂಡ ಹೌದು ನಮ್ಮ ಜನಸಂಖ್ಯೆ. ಓಕೆ,
ಅದಕ್ಕೆ ತಕ್ಕನಾಗಿ ಕೆಲಸಗಳು, ನಂಬರ್ ಆಫ್ ಜಾಬ್ಸ್ ಬೆಳೀತಾ ಹೋಗಬೇಕಲ್ಲ. ಅದು ಮೂರನೇದು ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಬಸ್ವರ್ಡ್ ಏನಿದೆ, ಎ ಐ. ಓಕೆ, ಈ ಪೆಡಂಭೂತ ನಮ್ಮ ಮುಂದೆ ಬಂದು ನಿಂತಿದೆಯಲ್ಲ, ಅದು ಮೂರನೆಯ ಹಾಗೂ ಬಹುದೊಡ್ಡ ಕಾರಣ. ಎ ಐ ಕಪಲ್ಡ್ ವಿತ್ ರೊಬಾಟಿಕ್ಸು, ಇಂಡಸ್ಟ್ರಿ 4.0 ಅಂತೆಲ್ಲ ಹೇಳ್ತೀವಿ, ಅದೆಲ್ಲನೂ ಸೇರಿದರೆ ಒಟ್ಟು ಆಗುವಂತಹ ಜಾಬ್ ಲಾಸಸ್ ಏನಿದೆ ಅದನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, ಎಲ್ಲ ಕಡೆ ಕೇಳ್ತಿರ್ತಾರೆ ನಾನು ಮಾತಾಡಬೇಕಾದ್ರೆ, ಈ ಎ ಐಗೆ ಎಂಥ ಕೆಲಸಗಳು ಹೋಗುತ್ತವೆ ಅಂತ, ಅಥವಾ ಎಷ್ಟು ಕೆಲಸಗಳು ಹೋಗುತ್ತವೆ ಅಂತ. ನಾನು ಇದುವರೆಗೂ ಕಂಡುಕೊಂಡಿರೋಂಥ ಉತ್ತರ, ನನ್ನದೇ ಸ್ವಂತ ಒರಿಜಿನಲ್ ಉತ್ತರ ಅಲ್ಲ ಇದು, ಆದರೆ ನಾನು ಕಂಡುಕೊಂಡಿರೋಂಥ ಉತ್ತರ ಏನಪ್ಪ ಅಂತ ಅಂದರೆ, ಎ ಐ ವಿಲ್ ಟೇಕ್ ಅವೇ ಎವ್ರಿ ಜಾಬ್, including yours and mine. Okay, so every job that we know today will be taken away by AI. Okay, that's the bad news. But what's the good news? The good news is AI, like all other technology that has, come to the human fold earlier, will lead to new set of jobs. Okay, it might be very different from the kind of jobs that we know today. Okay, the role of an anchor might change, the role of an entrepreneur might change to becoming a facilitator who does his job leveraging the AI. ಓಕೆ, ಆ ತರಹ ಆಗಬಹುದು. ಅದು ಒಂದೊಂದು ಥರ ರೂಪಾಂತರ ಪಡ್ಕೊಳ್ಳುತ್ತೆ. ಅದು ಪ್ರತಿ ಜಾಬ್ನು ತಗೊಂಡು ಅದನ್ನ ವಿಶ್ಲೇಷಿಸ್ತಾ ಹೋಗಬಹುದು. ಇಲ್ಲ, ಅದಕ್ಕೆ ಬಹುಶಃ ಸಮಯ ಇಲ್ಲ. ಆದರೆ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ಆಫ್ ಎ ಐ there is going to be a complete upheaval in the job scenario ಅಂತ ಅನ್ನೋದು. ಅದಕ್ಕೇನೆ ಮೊದಲು ಹೇಳಿದ್ದು ನಾನು, ಪ್ರತಿಯೊಂದು ಕೆಲಸವನ್ನು ತೊಗೊಂಡ್ಬಿಡುತ್ತೆ ಅಂತ. ಆದರೆ ಅದರ ಜಾಗದಲ್ಲಿ ಹೊಸ ಕೆಲಸಗಳು ಹುಟ್ಕೊಳ್ತಾ ಹೋಗುತ್ತೆ. ಆ ಕೆಲಸ ನಾವು ಪಡ್ಕೊಳ್ಬೇಕು ಅಂತಂದರೆ ನಮಗೆ ಬೇಕಾಗಿರೋವಂಥದ್ದು ಒಂದು ಮೂಲ ಗುಣ. ಅದೇನಪ್ಪ ಅಂತಂದರೆ, ದಿ ಎಬಿಲಿಟಿ ಟು ಕೀಪ್ ಲರ್ನಿಂಗ್ ಕಂಟಿನ್ಯೂಸ್ಲಿ. ಓಕೆ, ಕಂಟಿನ್ಯೂಸ್ಲಿ. ನಾವು ಓದ್ತಾ ಇದ್ದ ಕಾಲದ ಬಗ್ಗೆ ನೀವು ಆವಾಗಲೇ ಪ್ರಶ್ನೆ ಎತ್ತಿದ್ರಲ್ಲ, ಆವಾಗ ನೀವು ಹೇಳಿದ್ರಿ ನಾವು ಕೆಲಸ ಪಡ್ಕೊಳ್ತಾ ಇದ್ವಿ ಅಂತ. ಆ ಕೆಲಸ ಪಡ್ಕೊಳ್ಳೋದು ಯಾವ ಥರ? ಈಗ ನಾನೇನೋ ಓದಿದ್ದೀನಿ, ಅದರ ಪ್ರಕಾರ ಒಂದು ಕೆಲಸ ಪಡ್ಕೊಳ್ತೀನಿ, ಆ ಕೆಲಸದಲ್ಲಿ ಬೆಳೀತಾ ಹೋಗ್ತೀನಿ. ನನ್ನ ಕಲಿಕೆ ಬಹುಮಟ್ಟಿಗೆ ನನ್ನ ಓದಿನಲ್ಲಿ ಮುಕ್ತಾಯವಾಗ್ತಾ ಇತ್ತು, ಕೆಲಸದಲ್ಲಿ ಒಂಚೂರು ಇನ್ಕ್ರಿಮೆಂಟಲ್ ಲರ್ನಿಂಗ್ ಅಷ್ಟೇ ಇರ್ತಾಯಿತ್ತು. ಆದರೆ ಈ ಹೊತ್ತು ಲರ್ನ್, ಅನ್ಲರ್ನ್, ರೀಲರ್ನ್, ಅನ್ಲರ್ನ್ ಅಗೇನ್, ರೀಲರ್ನ್, ಆ ಸೈಕಲ್ಲು ಮುಂದುವರಿತಾ ಹೋಗುವಂಥ ಸಿನಾರಿಯೋ ಬಂದೊದಗಿದೆ. ನಾನು ಒಂದು ಸಾರಿ ಕಲಿತೆ, ಇನ್ನು ಮುಂದೆ ಐ ಹ್ಯಾವ್ ಲರ್ನ್ಡ್ ಆಲ್ರೆಡಿ ಆ್ಯಂಡ್ ಐ ವಿಲ್ ಕಂಟಿನ್ಯೂ ಟು ಅರ್ನ್ ಬೇಸ್ಡ್ ಆನ್ ದಟ್ ಅನ್ನೋಂಥ ಸಿನಾರಿಯೋ, ಇಟ್ ಈಸ್ ಗಾನ್ ಫಾರ್ ಎವರ್ ಥ್ಯಾಂಕ್ಸ್ ಟು ಎ ಐ. ಅದು ಒಂದು ರೀತಿಯಿಂದ ಒಳ್ಳೆಯದೇ ಅಂತ. ಒಂದು ಸಣ್ಣ ಉದಾಹರಣೆ ನಮ್ಮ ವೀಕ್ಷಕರಿಗೆ ಕೊಡಬೇಕು ಅಂದರೆ, ಈ ಹಿಂದೆ ಟೈಪ್ರೈಟರ್ಸ್ ಇದ್ವು, ಟೈಪ್ ರೈಟಿಂಗ್ ಕಲಿತಾ ಇದ್ದೆ. ಅದಾದಮೇಲೆ ಕಂಪ್ಯೂಟರ್ಸ್ ಬಂದವು, ಕೀಬೋರ್ಡ್ಸ್ ಬಂದವು, ಅದಾದಮೇಲೆ ಟಚ್ ಸ್ಕ್ರೀನ್ಸ್ ಬಂದವು, ತುಂಬ ಸ್ಲಿಮ್ ಆಗಿರುವಂತಹ ಐಪಾಡ್ಸ್ ನಮ್ಮ ಕೈಗೆ ಸೇರಿವೆ. ಈಗ ಸ್ಮಾರ್ಟ್ ಫೋನ್ಸ್ ಇವೆ. ಇಲ್ಲ, ನಾನು ಟೈಪ್ ರೈಟರ್ ಕಾಲದಲ್ಲೇ ಉಳಿದು ಅದನ್ನೇ ಕುಟ್ತೀನಿ ಅಂತ ಹೇಳಿದ್ರೆ ಇವತ್ತಿನ ಜೀವನದಲ್ಲಿ ಬದುಕೋದಕ್ಕಾಗೋದಿಲ್ಲ. ಸೊ ಲರ್ನಿಂಗ್, ಎವ್ರಿ ಡೇ ಲರ್ನಿಂಗ್ ಈಸ್ ದ ಕೀ ಅಂತೀರಾ? ಎವ್ರಿ ಡೇ ಲರ್ನಿಂಗ್ ಆಫ್ ಸ್ಕಿಲ್ಸ್ ದ್ಯಾಟ್ cannot be done by a machine. ಓಕೆ, ಇದನ್ನು ಇನ್ನೊಂದು ಸ್ವಲ್ಪ ವಿಸ್ತರಿಸಿ ಹೇಳ್ತೀನಿ. ನೀವು ನಾವೇನನ್ನು ಡೇಟಾ ಪಿರಮಿಡ್ ಅಂತ ಕರಿತೀವಿ, ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆ, ಇಟ್ಸ್ ಕಾಲ್ಡ್ ದಿ ನಾಲೆಜ್ ಪಿರಮಿಡ್. ಕೆಳಗಡೆ ಆ ಲೇಯರ್, ಬಾಟಮ್ ಲೇಯರಲ್ಲಿ ದೇರ್ ಇಸ್ ಡೇಟಾ. ಓಕೆ, ಆಯಿತಾ? ಅದರ ನೆಕ್ಸ್ಟ್ ಲೇಯರಲ್ಲಿ ದೇರ್ ಇಸ್ ಇನ್ಫಾರ್ಮೇಷನ್. ಅದರ ನೆಕ್ಸ್ಟ್ ಲೇಯರಲ್ಲಿ ದೆರ್ ಇಸ್ ನಾಲೆಡ್ಜ್. ಅದರ ನೆಕ್ಸ್ಟ್ ಲೇಯರಲ್ಲಿ ದೆರ್ ಇಸ್ ವಿಸ್ಡಮ್. ಓಕೆ, ಅಂಡ್ ಅದು ಈ ಥರ ಇರೋದ್ರಿಂದ ಇದೇ ಹೆಚ್ಚು ಡೇಟಾ, ಆಮೇಲೆ ಇನ್ಫಾರ್ಮೇಷನ್, ನಾಲೆಡ್ಜ್, ವಿಸ್ಡಮ್. ಈ ಡೇಟಾ ಮತ್ತು ಇನ್ಫಾರ್ಮೇಷನ್ ಲೇಯರ್ಗಳೇನಿವೆ, ಥ್ಯಾಂಕ್ಸ್ ಟು ಟೆಕ್ನಾಲಜಿ, ದಟ್ ಈಸ್ ನೌ ಇನ್ ದ ಡೊಮೇನ್ ಆಫ್ ಸಿಸ್ಟಮ್ಸ್, ಕಂಪ್ಯೂಟರ್ಸ್, ಇವತ್ತು ಎ ಐ ಅಂತ ಕರಿತೀವಿ. ಅವೆಲ್ಲ ಎ ಐ ಇನ್ನೇನೋ ಅಲ್ಲ, ಅದು ಒಂದು ಅತ್ಯುತ್ತಮ ಸಂಕಲನಕಾರ. ಇಟ್ ಈಸ್ ಅ ಸಂಕಲನಕಾರ ಇದಾರಲ್ಲ ಇಲ್ಲಿ, ಆ ಥರ ಅದು ಇಟ್ಸ್ ಅನ್ ಅಮೇಝಿಂಗ್ ಸಂಕಲನಕಾರ. ಥ್ಯಾಂಕ್ಫುಲಿ
ನಾಲೆಡ್ಜ್ ಆ್ಯಂಡ್ ವಿಸ್ಡಮ್ ಆರ್ ಸ್ಟಿಲ್ ಇನ್ ದ ಹ್ಯೂಮನ್ ಡೊಮೈನ್. ವಿವೇಕ ವಿವೇಚನೆಗಳೇನಿವೆ ಅದು ಹ್ಯೂಮನ್ ಡೊಮೈನಲ್ಲೇ ಇದೆ. ತಮಾಷೆಗೆ ಹೇಳ್ತಾರೆ, ಈ ಉದಾಹರಣೆ ತುಂಬ ಕಾಮನ್ ಉದಾಹರಣೆ ಏನಪ್ಪ ಅಂತಂದರೆ, ಟೊಮೆಟೊ ಅನ್ನೋದು ಒಂದು ಹಣ್ಣು, ಅದು ತರಕಾರಿ ಅಲ್ಲ ಅಂತ ಅನ್ನೋದು ದಟ್ ಈಸ್ ನಾಲೆಡ್ಜ್. ಓಕೆ, ಆದರೆ ಅದನ್ನ ಫ್ರೂಟ್ ಸಲಾಡಲ್ಲಿ ಹಾಕಬಾರ್ದು ಅಂತ ಅನ್ನೋದು ವಿಸ್ಡಮ್ ಅಂತ ಕರೀತಾರಲ್ಲ. ಹಾಗೆ ಸಿ, ಈ ನಾಲೆಡ್ಜ್ ಮತ್ತು ವಿಸ್ಡಮ್ಮನ್ನು ನಾವು ಲೆವರೇಜ್ ಮಾಡಿ ಏನ ಬಳಸ್ಕೊಂಡು ನೌಕರಿಯನ್ನು ಅಥವಾ ನವೋದ್ಯಮವನ್ನು ಕಟ್ಟಬೇಕು ಅಂತ ಅಂದರೆ ವಿ ನೀಡ್ ಟು ಡೆವಲಪ್ ದ ಕೇಪಬಿಲಿಟಿ ಟು ಆಸ್ಕ್ ಆ್ಯಂಡ್ ಆನ್ಸರ್ ಹಾರ್ಡರ್ ಕ್ವಶನ್ಸ್. ಹಾರ್ಡರ್ ಕ್ವಶನ್ಸ್ ಯಾವುದು? ಈಗ ನೀವು ಪತ್ರಿಕೋದ್ಯಮದ ಇದರಲ್ಲಿರೋದ್ರಿಂದ ನಿಮಗೆ ಉಡ್ತಾನೆ ಇರ್ತಾರೆ ಪ್ರತಿದಿನ 5Ws 1H 5Ws 1H ಅಂತ. ವಾಟ್, ವೇರ್, ವೆನ್, ವೈ, ಹೂ ಆ್ಯಂಡ್ ಹೌ ಅಂತ. ಓಕೆ, AI ಅಥವಾ ಇವತ್ತಿನ ತಂತ್ರಜ್ಞಾನ ಏನಿದೆ ಅದು ವಾಟ್, ವೇರ್, ವೆನ್, ಹೂಗಳನ್ನು ನಮಗಿಂತ ಬಹಳ ಸಮರ್ಥವಾಗಿ, ಸಕ್ಷಮವಾಗಿ, ದಕ್ಷವಾಗಿ ಉತ್ತರಿಸಬಲ್ಲದು. ವೈ ಮತ್ತು ಹೌಗಳಿವೆಯಲ್ಲ, ಅವುಗಳನ್ನು ಉತ್ತರಿಸೋದಕ್ಕೆ ಬುದ್ಧಿವಂತಿಕೆ ಬೇಕು, ನಾಲೆಡ್ಜ್ ಬೇಕು, ವಿಸ್ಡಮ್ ಬೇಕು. ಓಕೆ, ಅದನ್ನು ನಾವು ದಕ್ಕಿಸ್ಕೊಂಡ್ರೆ, ಆ ಎಬಿಲಿಟಿನ ನಾವು ನಮ್ಮದಾಗಿಸ್ಕೊಂಡ್ರೆ, ಆಗ ಇಟ್ ಈಸ್ ಪಾಸಿಬಲ್ ಟು ಲೆವರೇಜ್ ದಿಸ್ ಆ್ಯಂಡ್ ಈದರ್ ಬಿಲ್ಡ್ ಅ ಬಿಸ್ನೆಸ್ ಆರ್ ಬಿ ಬೆಟರ್ ಅಟ್ ಯುವರ್ ಜಾಬ್ ಆ್ಯಂಡ್ ಬಿ ಫಾರ್ ಮೋರ್ ಪ್ರೊಡಕ್ಟಿವ್ ದ್ಯಾನ್ ಯು ಆರ್ ಟುಡೇ ಅಂತ ಅನ್ನೋದು ಯುವಕರಿಗೆ ನನ್ನ ಸಂದೇಶ. Lovely, beautifully explained.